ಸಮಸ್ತ ಸ್ನೇಹಿತರಿಗೂ ನಮಸ್ಕಾರ. ಸ್ನೇಹಿತರೆ, ನಾನಿವತ್ತು ಮಾತು ಬರದಂತಹ ಮೂಕ ಪ್ರಾಣಿಗಳ ಬಗ್ಗೆ ನಾನಿವತ್ತು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಅಕ್ಕಪಕ್ಕದಲ್ಲೋ ಅಥವಾ ನಮ್ಮ ಸುತ್ತಮುತ್ತಲಿನಲ್ಲಿರುವಂತಹ ಜೀವಿಗಳ ಮೇಲೆ ಕರುಣೆ ತೋರುವುದಾಗಲಿ, ಅದಾದ ನಂತರ ಅವುಗಳ ಮೇಲೆ ಪ್ರೀತಿ ತೋರುವುದು ಒಂದು ಶ್ರೇಷ್ಠವಾದಂತಹ ಧರ್ಮ ಆಚರಣೆ ಅಂತ ಮಹಾಭಾರತದಲ್ಲಿ ಒಂದು ಶ್ಲೋಕ ಇದೆ. ಧರ್ಮರಾಯ ಸ್ವರ್ಗಕ್ಕೆ ಹೋಗೋಕ್ಕಿಂತ ಮುಂಚೆ ಅವನ ಜೊತೆ ಒಂದು ನಾಯಿ ಬರುತ್ತೆ. ಅದನ್ನ ತನ್ನ ಜೊತೆಗೆ ಕರ್ಕೊಂಡು ಹೋಗ್ತಾನೆ ಹೊರತು ಅದನ್ನ ಅಲ್ಲೇ ಬಿಡಲಿಲ್ಲ. ಧರ್ಮರಾಯನಿಗೆ ಅದೊಂದು ಕೊನೆಯ ಪರೀಕ್ಷೆ ಆಗಿತ್ತು. ಆ ಪರೀಕ್ಷೆಯಲ್ಲಿ ಅವನು ಉತ್ತೀರ್ಣನಾದ. ಅದು ಸಾಕು ನಾಯಿ ಆಗಿಲ್ಲದಿದ್ದರೂ ಅದನ್ನು ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಅನ್ನುವಂಥ ಕಾರಣದಿಂದ ಅದನ್ನು ಹಾಗೆ ಬಿಟ್ಟು ನಾನೊಬ್ಬನೇ ಸ್ವರ್ಗಕ್ಕೆ ಹೋದರೆ ಯಾವುದೇ ರೀತಿಯಾದಂತಹ ಸ್ವರ್ಗ ಫಲವನ್ನು ನಾನು ಅನುಭವಿಸೋಕ್ಕಾಗುವುದಿಲ್ಲ. ಅದಾದ ನಂತರ ಈ ನಾಯಿಯನ್ನು ನೋಡಿ ದಯೆ, ಅನುಕಂಪ, ಕರುಣೆ ಆತನ ಮನಸ್ಸಿನಲ್ಲಿ ಉಕ್ಕಿ ಬರ್ತಾ ಇತ್ತು. ಆದ ಕಾರಣದಿಂದ ಆ ನಾಯಿಯ ಸಮೇತ ಅವನು ಸ್ವರ್ಗಕ್ಕೆ ಹೋದ. ಆದ್ದರಿಂದಲೇ ಧರ್ಮರಾಯನ ಹೆಸರು ಇಲ್ಲಿವರೆಗೂ ಇರೋದು. ಓ ಪರಮದಯಾಮಯನಾದಂಥ ಭಗವಂತ, ನನ್ನನ್ನು ಕಾಪಾಡು, ನನ್ನ ಮೇಲೆ ಕರುಣೆ ತೋರು, ನನ್ನನ್ನು ಕೃಪೆ ಮಾಡು, ನನ್ನನ್ನು ಆಶೀರ್ವಾದ ಮಾಡು ಅಂತೆಲ್ಲ ನಾವು ಭಗವಂತನ ಹತ್ರ ಪ್ರಾರ್ಥಿಸ್ತೀವಿ. ಆದರೆ ಅದೇ ದಯಾಮಯನಾದಂಥ ಭಗವಂತ ಈ ಸೃಷ್ಟಿಯಲ್ಲಿ ಸೃಷ್ಟಿಸಿರುವಂತಹ ನಮ್ಮ ಸುತ್ತಮುತ್ತಲಿನಲ್ಲಿರುವಂತಹ ಪ್ರಾಣಿ ಪಕ್ಷಿಗಳ ಮೇಲೆ ನಾವು ಕರುಣೆಯನ್ನು ತೋರಿಸ್ತಾ ಇದ್ದೀವ? ಹಾಗೆ ಕರುಣೆ ತೋರಿಸದೇ ಇದ್ದರೆ ನಮ್ಮ ಪ್ರಾರ್ಥನೆ ಎಷ್ಟೊಂದು ಸ್ವಾರ್ಥವಾಗಿದೆ ಅಂತ ನೀವೇ ಗಮನಿಸಬೇಕು. ವರ್ಷಕ್ಕೊಂದು ಸರಿ ಹಸುಗಳಿಗೆ ಪೂಜೆ ಮಾಡಿ ಅವುಗಳಿಗೆ ಒಳ್ಳೆಯ ಆಹಾರ ನೀಡಿಬಿಟ್ಟು ಅದಾದ ನಂತರ ಅವುಗಳನ್ನು ಕೇರೆ ಮಾಡಲಿಲ್ಲ ಅಂದರೆ ಅದು ಎಂತಹ ಪೂಜೆ? ನಾವು ರಸ್ತೆಯಲ್ಲಿ ಗಾಡಿ ಓಡಿಸ್ಬೇಕಾದ್ರೇನು, ನಡ್ಕೊಂಡು ಹೋಗ್ಬೇಕಾದ್ರೇನು ಎಷ್ಟೊಂದು ಹಸುಗಳನ್ನ ನಾವು ಬೀದಿಯಲ್ಲಿರೋದನ್ನ ನೋಡ್ತೀವಿ. ಅದೇ ಸಂಕ್ರಾಂತಿ ಹಬ್ಬದ ದಿನನೋ ಯುಗಾದಿ ಹಬ್ಬದ ದಿನನೋ ಹಸುಗಳನ್ನ ಹುಡ್ಕೊಂಡು ಹೋಗ್ತೀವಿ. ಅದಕ್ಕೇನಾದರೂ ನಾವು ಸೇವೆ ಮಾಡೋಣ, ನಾವು ಇಟ್ಟಿರುವಂಥ ನೈವೇದ್ಯವನ್ನು ಆ ಹಸುಗೆ ನೀಡೋಣ ಅಂತ ಹುಡ್ಕೊಂಡು ಹೋಗ್ತೀವಿ. ಮನುಷ್ಯ ಪ್ರಾಣಿಗಳ ಮೇಲೆ ಪ್ರೀತಿ ವಾತ್ಸಲ್ಯವನ್ನು ತೋರಿದ್ರೆ ಅದೇ ರೀತಿಯಾಗಿ ಪ್ರಾಣಿಗಳನ್ನು ಮನುಷ್ಯನ ಮೇಲೆ ಪ್ರೀತಿ ವಾತ್ಸಲ್ಯವನ್ನು ನೀಡುತ್ತೆ. ಇದಕ್ಕೆ ಅದೆಷ್ಟೋ ನಿದರ್ಶನಗಳು, ಎಷ್ಟೋ ಉದಾಹರಣೆಗಳು ಇದೆ. ಒಂದು ಸರಿ ಗೋವಾದಲ್ಲಿ ಹುಚ್ಚು ಮದವೇರಿರುವಂತಹ ಒಂದು ಆನೆ ಮಾರ್ಕೆಟ್ ರೋಡಲ್ಲಿ ಇದ್ದಂತಹ ಎಲ್ಲ ಅಂಗಡಿಗಳನ್ನು ನುಗ್ಗಿ ಅವುಗಳನ್ನ ಧ್ವಂಸ ಮಾಡುತ್ತಾ ಅದು ಮುಂದೆ ಹೋಗ್ತಾ ಇರುತ್ತೆ. ಅದೇ ಸಮಯದಲ್ಲಿ ಜನರನ್ನು ಕಕ್ಕಾಬಿಕ್ಕಿಯಾಗಿ ಓಡ್ತಾ ಇರ್ತಾರೆ. ಆ ಆನೆಯನ್ನು ಸ್ಪೀಡಾಗಿ ಓಡ್ತಾ ಇರುವಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ಮಗು ಅದ್ರ ಮುಂದೆ ಕಾಣಿಸ್ಕೊಳ್ಳುತ್ತೆ. ಅದಾದ ನಂತರ ಆ ಆನೆ ಆ ಮಗುವಿಗೆ ಯಾವುದೇ ರೀತಿಯಾದಂತಹ ತೊಂದರೆಯನ್ನು ಮಾಡದೆ ಒಂದು ನಿಮಿಷ ಹಾಗೆ ನಿಂತ್ಕೊಂಡು ಆ ಮಗುವನ್ನು ತನ್ನ ಸೊಂಡಿಲಿನಲ್ಲಿ ಎತ್ತಿ ಒಂದು ಅಂಗಡಿಯ ಜಗಲಿಯ ಮೇಲೆ ಅದನ್ನು ಕೂರಿಸಿ ಅದಾದ ನಂತರ ಆ ಆನೆ ತನ್ನ ಹುಚ್ಚಾಟವನ್ನು ತೋರ್ಕೊಂಡು ಅದು ಮುಂದಕ್ಕೆ ಹೋಗುತ್ತೆ. ಸುಮಾರು ವರ್ಷಗಳ ಹಿಂದೆ ಆ ಮಗುವಿನ ತಾಯಿ ಆ ಆನೆಗೆ ಪ್ರತಿದಿನ ಏನಾದರೂ ಒಂದು ತಿಂಡಿಯನ್ನು ಅಥವಾ ಆಹಾರವನ್ನು ಆ ಆನೆಗೆ ನೀಡುತ್ತಾ ಬರ್ತಿರ್ತಾಳೆ. ಆ ಹುಚ್ಚು ಹಿಡಿದ ಸಂದರ್ಭದಲ್ಲೂ ಆ ಆನೆ ಅದನ್ನು ಮರೆತಿಲ್ಲ. ಇದನ್ನು ನೀವು ಗಮನಿಸಬೇಕು. ಇನ್ನ ಒಂದು ಘಟನೆ, ಒಂದು ದಿನ ಸಂಜೆ ಜೋರಾಗಿ ಹರಿಯುವಂಥ ನದಿ, ಅಲ್ಲಿ ತಾಯಿ ಮತ್ತೆ ಮಗ ನಿಂತ್ಕೊಂಡಿರ್ತಾರೆ. ಮಗ ಕಾಲ್ ಜಾರಿ ಆ ನದಿಯೊಳಗಡೆ ಬಿದ್ದು ಕೊಚ್ಕೊಂಡು ಹೋಗ್ತಾ ಇರ್ತಾನೆ. ಆ ತಾಯಿಗೆ ಈಜು ಬರದ ಕಾರಣ ಆಕೆ ಜೋರಾಗಿ ಕಿರಿಚಿಕೊಂಡು ಮಗುವನ್ನ ಯಾರಾದ್ರೂ ಕಾಪಾಡಿ ಅಂತ ಅಳುತ್ತಾ ಅಂಗಲಾಚ್ತಾ ಇರ್ತಾಳೆ. ಆ ಸಮಯದಲ್ಲಿ ಯಾರೂ ಇರೋದಿಲ್ಲ. ಸ್ವಲ್ಪ ದೂರದಲ್ಲೇನೆ ಒಂದು ಕೋತಿ ಆ ನದಿಗೆ ಹಾರಿ ಆ ಮಗುವನ್ನ ಎತ್ತುಕೊಂಡು ತಿರ್ಗಾ ದಡದ ಮೇಲೆ ಬಂದು ಆ ತಾಯಿಯ ಬಳಿ ಹತ್ರ ಆ ಮಗುವನ್ನ ಬಿಟ್ಟು ಅದು ಹೊರಟೋಗುತ್ತೆ. ನಮ್ಮ ಪ್ರಪಂಚದಲ್ಲಿ ನಡೆದ ವರ್ಲ್ಡ್ ವಾರ್ಸ್ಗೆ ಎಷ್ಟೊಂದು ಪ್ರಾಣಿಗಳು ತನ್ನದೇ ಆದಂತಹ ಸೇವೆಯನ್ನು ಸಲ್ಲಿಸಿದೆ. ಕರಡಿ, ನಾಯಿ, ಕೋತಿ, ಕತ್ತೆ, ಒಂಟೆ ಹೀಗೆ ಮೊದಲಾದ ಪ್ರಾಣಿಗಳು ತನ್ನದೇ ಆದಂತಹ ಶಕ್ತಿಯಿಂದ ಆ ವರ್ಲ್ಡ್ ವಾರ್ ಟೈಮಲ್ಲಿ ಮಾನವನಿಗೆ ಸಹಾಯವನ್ನು ಮಾಡಿದೆ. ಕೆಲವು ಚಿಕ್ಕ ಉದಾಹರಣೆ ನೋಡೋದಾದರೆ, ಕರಡಿಗಳನ್ನ ವರ್ಲ್ಡ್ ವಾರ್ ಟೈಮಲ್ಲಿ ದೊಡ್ಡ ದೊಡ್ಡ ಬಾಂಬ್ನ ಕೆನಲ್ಸ್ ಒಳಗಡೆ ರೀಫಿಲ್ ಮಾಡೋದಕ್ಕೆ ಆ ಕರಡಿಗಳು ಸಹಾಯ ಮಾಡ್ತಾ ಇದ್ವು. ನಾಯಿಗಳು ಬಾಂಬ್ಗಳನ್ನು ಪತ್ತೆ ಹಚ್ಚೋದಕ್ಕೆ, ಅದಾದ ನಂತರ ವೈರಿಗಳನ್ನು ಪತ್ತೆ ಹಚ್ಚೋದಕ್ಕೆ ಅವುಗಳಿಂದ ಸಹಾಯವನ್ನು ಪಡೆಯಲಾಗ್ತಾ ಇತ್ತು. ಕತ್ತೆ ಮತ್ತು ಒಂಟೆಗಳನ್ನು ಆಯುಧಗಳನ್ನು ಸಾಗಿಸುವುದಕ್ಕಾಗಿ ಅವುಗಳಿಂದ ಸಹಾಯವನ್ನು ಪಡೆಯಲಾಗ್ತಾ ಇತ್ತು. ಎಷ್ಟೊಂದು ಭಾರವಾಗಿರುವಂತಹ ವೆಪನ್ಸ್ನ ಅವುಗಳು ಹೊತ್ತುಕೊಂಡು ಆ ಕಾಡಿನಲ್ಲಿ, ಆ ಮೇಡಿನಲ್ಲಿ, ಆ ಬೆಟ್ಟದ ಮೇಲೆ ಪ್ರಯಾಣವನ್ನು ಬೆಳೆಸ್ತಾ ಇತ್ತು. ನಾಯಿಗಳು ಕೆಲವು ಸರಿ ಯುದ್ಧದ ಸಮಯದಲ್ಲಿ ಗಾಯಗೊಂಡಂತಹ ಸೈನಿಕನಿಗೆ ಫಸ್ಟ್ ಏಡ್ ಕಿಟ್ಟನ್ನು ತೊಗೊಂಡು ಬರುವಂತಹ ಟ್ರೈನಿಂಗನ್ನು ಅವುಗಳಿಗೆ ನೀಡಲಾಗ್ತಾ ಇತ್ತು. ಅವುಗಳು ಅಂಥ ಸಂದರ್ಭದಲ್ಲೂ ತಮ್ಮ ಅಮೂಕ ಪ್ರಾಣಿಗಳು ಅಷ್ಟೊಂದು ಕ್ರೂಷಿಯಲ್ ಆಗಿರುವಂಥ ಸಂದರ್ಭದಲ್ಲಿ ತನ್ನ ಕಾರ್ಯವನ್ನು ಅವುಗಳು ನಿಷ್ಠೆಯಿಂದ ಪರಿಪಾಲಿಸ್ತಾ ಇತ್ತು. ಕೆಲವು ಸರಿ ಆ ಫಸ್ಟ್ ಏಡ್ ಕಿಟ್ಟನ್ನು ತಲುಪಿಸುವಂಥ ಸಂದರ್ಭದಲ್ಲಿ ಎಷ್ಟೊಂದು ನಾಯಿಗಳು ಗುಂಡುಗಳಿಗೆ ಬಲಿಯಾಗಿದ್ದಾವೆ. ನಮ್ಮಲ್ಲೇ ಎಷ್ಟೊಂದು ಪೊಲೀಸ್ ನಾಯಿಗಳು ಎಷ್ಟೊಂದು ಬಾಂಬ್ಗಳನ್ನು ನಿಷ್ಕ್ರಿಯಗೊಳಿಸಿ ಎಷ್ಟೋ ಜನರ ಜೀವವನ್ನು ಉಳಿಸಿರುವಂಥದ್ದನ್ನು ನೀವು ಮರಿಬಾರ್ದು. ಇಂತಹ ಮೂಕ ಪ್ರಾಣಿಗಳಿಗೆ ನಮ್ಮ ಪ್ರೀತಿ ಅರ್ಥ ಆಗಲ್ವಾ? ಇವುಗಳ ಮೇಲೆ ನಾವು ಕ್ರೂರತ್ವವನ್ನು ತೋರಿಸಬಾರದು.
ದುರಾಸೆಯಿಂದ ಪೀಡಿತರಾದಂತಹ ಬ್ರಿಟಿಷ್ ಸರ್ಕಾರದವರು 1914ರಿಂದ 1918ರ ಕಾಲಘಟ್ಟದವರೆಗೆ ಸುಮಾರು 4.5 ಲಕ್ಷ ಪ್ರಾಣಿಗಳನ್ನ ಅವರು ಕೊಂದಿದ್ದಾರೆ. ಅವುಗಳಲ್ಲಿ ಕುದುರೆ, ಕತ್ತೆ, ಒಂಟೆ ಇವುಗಳದ್ದೇ ಸಿಂಹಪಾಲಾಗಿದೆ. ಸ್ನೇಹಿತರೆ, ಫಸ್ಟ್ ವರ್ಲ್ಡ್ ವಾರ್ ನಡೆಯುವಂಥ ಸಂದರ್ಭದಲ್ಲಿ ಸುಮಾರು 1,60,00,000 ಪ್ರಾಣಿಗಳು ಆ ಯುದ್ಧದಲ್ಲಿ ಭಾಗಿಯಾಗಿದ್ದವು. ಅವುಗಳಲ್ಲಿ ಎಷ್ಟೋ ಪ್ರಾಣಿಗಳು ಆ ಯುದ್ಧದ ಸಮಯದಲ್ಲಿ ಸಾವನ್ನ ಅಪ್ಪಿತು. ಅದಾದ ನಂತರ ಕೆಲವು ತಮ್ಮ ಜೀವಿತಾವಧಿಯವರೆಗೂ ಅವುಗಳು ಸೇವೆಯನ್ನು ಸಲ್ಲಿಸಿತು. ನಮ್ಮ ದೇಶವನ್ನು ಬಿಟ್ಟು ಬೇರೆ ಬೇರೆ ದೇಶಗಳಲ್ಲಿ ಇದುವರೆಗೂ ಪ್ರಾಣಿಗಳಿಗೆ ತನ್ನದೇ ಆದಂತಹ ಸ್ಥಾನಮಾನವನ್ನು ನೀಡಿದ್ದಾರೆ. ಅವುಗಳಿಗೆ ಯಾವುದೇ ರೀತಿಯಾದಂತಹ ಕುಂದು ಕೊರತೆ, ನೋವು, ಸಾವು ಬಂದರೆ ಅವುಗಳಿಗೆ ಸಿಗಬೇಕಾದಂತಹ ಟ್ರೀಟ್ಮೆಂಟನ್ನು ಆಯಾ ಕಾಲಕ್ಕೆ ನೀಡಿದ್ದಾರೆ. ಪಾಶ್ಚಾತ್ಯ ದೇಶಗಳಲ್ಲಿ ಪ್ರಾಣಿಗಳ ವಿಷಯದಲ್ಲಿ ಯಾವುದೇ ರೀತಿಯಾದಂತಹ ರಾಜಕೀಯವನ್ನು ಮಾಡಿಲ್ಲ. ನಮ್ಮ ಭಾರತದ ಪ್ರಸಿದ್ಧ ರಾಜರುಗಳು ಕೂಡ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಈ ಪ್ರಾಣಿಗಳಿಂದ ಸಹಾಯವನ್ನು ಪಡೆದಿದ್ದಾರೆ ಅನ್ನೋದನ್ನು ನಾವು ಮರಿಬಾರದು. ಫಾರಿನ್ ಕಂಟ್ರೀಸಲ್ಲೆಲ್ಲ ಎಷ್ಟೊಂದು ಜನರು ಒಬ್ಬಂಟಿಯಾಗಿದ್ದಾರೆ. ಅವರ ಎಮೋಷನಲ್ ಬ್ಯಾಲೆನ್ಸ್ಗೋಸ್ಕರ ಈ ಪ್ರಾಣಿಗಳನ್ನು ಅವರು ದತ್ತು ಪಡೆದು ಸಾಕ್ತಾರೆ. ಒಬ್ಬ ಮನುಷ್ಯ ಯಾವ ರೀತಿಯಾದಂತಹ ಪ್ರೀತಿ ಕರುಣೆಯನ್ನು ನೀಡುತ್ತಾನೋ ಅದೇ ರೀತಿಯಾದಂತಹ ಕರುಣೆ ಪ್ರೀತಿಯನ್ನು ಪ್ರಾಣಿಗಳು ನೀಡುತ್ತವೆ ಅಂತ ಆ ಜನರು ಕಂಡುಕೊಂಡಿದ್ದಾರೆ. ನಮ್ಮಲ್ಲೂ ಅನೇಕ ಜನರು ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಈ ಪ್ರಾಣಿಗಳನ್ನು ಪ್ರೀತಿಸ್ತಾ ಇದ್ದಾರೆ. ಆದರೆ ಕೆಲವು ದುರುಳರು ಇಲ್ಲಿಯವರೆಗೂ ಈ ಮೂಕ ಪ್ರಾಣಿಗಳನ್ನು ಹಿಂಸಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾನಲ್ಲಿ ನೀವು ಇಂತಹ ಕೆಲವು ಘಟನೆಗಳನ್ನು ಖಂಡಿತವಾಗ್ಲೂ ನೋಡಿರ್ತೀರ. ಎಷ್ಟೊಂದು ಚಿಕ್ಕ ಮಕ್ಕಳು ಇನ್ನೇನು ಆ ಕ್ಷಣದಲ್ಲಿ ಕೆಲವು ಸರಿ ದಾರಿ ತಪ್ಪಿನೋ ಆಯ ತಪ್ಪಿನೋ ಪ್ರಾಣ ಬಿಡುವಂಥ ಸಮಯದಲ್ಲಿ ಈ ಚಿಕ್ಕ ಚಿಕ್ಕ ಮೂಕ ಪ್ರಾಣಿಗಳು ಅವುಗಳನ್ನು ರಕ್ಷಿಸಿದ್ದಾವೆ, ಕಾಪಾಡಿದ್ದಾವೆ. ಈ ಮೂಕ ಪ್ರಾಣಿಗಳು ಚಿಕ್ಕ ಚಿಕ್ಕ ಮಕ್ಕಳನ್ನು ತನ್ನದೇ ಮಕ್ಕಳಂತೆ ಭಾವಿಸಿ ಅವುಗಳಿಗೇನು ಪ್ರೀತಿ ವಾತ್ಸಲ್ಯವನ್ನು ನೀಡಿ ಅವುಗಳ ಮೇಲೆ ಸೆಲ್ಫ್ ಕೇರಿಂಗನ್ನು ಮಾಡಿರೋದನ್ನು ನೀವು ಗಮನಿಸಿರ್ತೀರ. ಕೊನೆಯದಾಗಿ ಗೌತಮ ಬುದ್ಧ ಈ ಪ್ರಪಂಚಕ್ಕೆ ಬಂದಂತಹ ಪ್ರತಿಯೊಂದು ಜೀವಿಯು ಸುಖಕ್ಕಾಗಿ ಹಾತೊರೆಯುತ್ತದೆ. ಎಲ್ಲ ಪ್ರಾಣಿಗಳ ಮೇಲೂ ಎಲ್ಲ ಜೀವಿಗಳ ಮೇಲೂ ದಯೆಯನ್ನು ತೋರಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದ ರತ್ನರಾದಂತಹ ಬಸವಣ್ಣನವರು ದಯೆ ಇಲ್ಲದ ಧರ್ಮ ಯಾವುದಯ್ಯ ಅಂತ ಎಲ್ಲ ಜೀವಿಗಳ ಮೇಲೆ ದಯೆಯನ್ನು ತೋರಿಸಿ ಅಂತ ಹೇಳಿದ್ರು. ಪ್ರಾಣಿಗಳನ್ನು ಹಿಂಸಿಸುವುದು ಅತಿ ಸುಲಭ. ಯಾಕಂದರೆ ಅವುಗಳ ಪರವಾಗಿ ಹೇಳೋರು ಕೇಳೋರು ಯಾರೂ ಇರೋದಿಲ್ಲ. ನಮ್ಮಲ್ಲಿ ಕೆಲವು ಜನರು ಮಾತ್ರ ಇಂತಹ ಮೂಕ ಪ್ರಾಣಿಗಳ ರಕ್ಷಣೆಗಾಗಿ ನಿಂತಿದ್ದಾರೆ. ಇನ್ನು ಕೆಲವು ಪ್ರಾಣಿ ಪ್ರಿಯರು ಇಂತಹ ಮೂಕ ಪ್ರಾಣಿಗಳನ್ನು ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಥರನೇ ಅವುಗಳನ್ನ ಟ್ರೀಟ್ ಮಾಡಿ ತಮ್ಮ ಮನೆಯಲ್ಲೇ ಸಾಕ್ತಾ ಇದ್ದಾರೆ. ನಮ್ಮ ಕೈಯಲ್ಲಿ ಪ್ರಾಣಿಗಳನ್ನು ರಕ್ಷಿಸುವುದಕ್ಕೂ ಆಗಲಿಲ್ಲ ಅಂದರೆ ಕನಿಷ್ಠ ಪಕ್ಷ ಅವುಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆಯನ್ನು ಮಾಡದೇ ಇದ್ರೇ ಉತ್ತಮ. ಬೇಸಿಗೆಗಾಲದಲ್ಲಿ ನಮಗೇನೆ 10 ನಿಮಿಷ ಆಚೆ ಹೋಗ್ಬಿಟ್ಟು ಬರೋಕ್ಕಾಗಲ್ಲ. ಇಂತಹ ಸಂದರ್ಭದಲ್ಲಿ ಎಂದೆಂದಿಗೂ ಆಚೆ ಇರುವಂಥ ಪ್ರಾಣಿಗಳ ಮೇಲೆ ನಾವು ದಯೆ ತೋರಿಸ್ಬೇಕು. ಆದ್ದರಿಂದ ನಾವು ನಮ್ಮ ಮಾಡಿ ಮೇಲೋ ಅಥವಾ ರಸ್ತೆ ಬದಿಯಲ್ಲೋ ಅವುಗಳಿಗೆ ಕುಡಿಯೋದಕ್ಕೆ ನೀರು, ಅದಾದ ನಂತರ ಕೆಲವು ಸರಿ ಅವುಗಳಿಗೆ ಆಹಾರವನ್ನು ನೀಡುವಂತಹ ಪ್ರಯತ್ನವನ್ನು ಪಡೋಣ. ಇನ್ನೊಂದು ಮುಖ್ಯವಾದಂಥ ವಿಷಯ, ನಮ್ಮಲ್ಲಿ ಅನೇಕ ಪ್ರಾಣಿ ಪ್ರಿಯರು ಈ ತಪ್ಪನ್ನು ಮಾಡ್ತಾ ಇದ್ದಾರೆ. ಏನಂದರೆ ಈ ಬೇಕರಿ ಪಕ್ಕದಲ್ಲಿ, ಅದಾದ ನಂತರ ರಸ್ತೆ ಪಕ್ಕದಲ್ಲಿ ಇರುವಂತಹ ಬೀದಿ ನಾಯಿಗಳಿಗೆ ಗ್ಲೂಕೋಸ್ ಹೆಚ್ಚು ಇರುವಂತಹ ಬಿಸ್ಕೆಟ್ಗಳನ್ನು ಆ ನಾಯಿಗಳಿಗೆ ನೀಡಿ ಆ ಗ್ಲೂಕೋಸ್ ಹೆಚ್ಚಿರುವಂತಹ ಆ ಶುಗರ್ ಅಂಶ ಹೆಚ್ಚಿರುವಂತಹ ಬಿಸ್ಕೆಟ್ಗಳನ್ನು ಆ ನಾಯಿಗಳು ಸೇವಿಸಿ ತಮ್ಮ ಕಿಡ್ನಿ ಫೇಲ್ಯೂರ್ ಆಗ್ತಾ ಇದೆ. ಇದರಿಂದ ಆ ಜನರಿಗೆ ಗೊತ್ತಾಗ್ತಿಲ್ಲ ತಾವು ನೀಡಿದಂತಹ ಆಹಾರದಿಂದ ಅವುಗಳ ಆರೋಗ್ಯಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ನಮ್ಮಲ್ಲಿ ಅನೇಕ ಕಲಾವಿದರು ಈ ಮೂಕ ಪ್ರಾಣಿಗಳ ಮೇಲೆ ದಯೆ ಕರುಣೆ ತೋರಿಸುವಂತಹ ಚಲನಚಿತ್ರಗಳನ್ನು ಎಷ್ಟೊಂದು ತಂದಿದ್ದಾರೆ. ಇವುಗಳನ್ನು ನೋಡಿಯೂ ನಾವು ನಮ್ಮ ಪ್ರಾಣಿ ಪ್ರೀತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಅದಾದ ನಂತರ ಅವುಗಳಿಗೆ ಆಗುತ್ತಿರುವ ಕಷ್ಟಗಳನ್ನು ನಾವು ಆ ಚಲನಚಿತ್ರಗಳ ಮೂಲಕ ಅರಿಯಬಹುದಾಗಿದೆ. ಸ್ನೇಹಿತರೆ, ಐ ಹೋಪ್ ಈ ಕಂಟೆಂಟ್ ನಿಮಗೆ ಪಾಸಿಟಿವ್ ಇಂಪ್ಯಾಕ್ಟ್ ನೀಡಿರುತ್ತೆ ಎಂಬ ಒಂದು ನಂಬಿಕೆಯಿಂದ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಈ ಕಂಟೆಂಟ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದಾದ ನಂತರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಕ್ಕೆ ಒಂದು ಒಳ್ಳೆ ಕಂಟೆಂಟ್ ಒಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ಮತ್ತೆ ಕಾಯ್ತಾ ಇರಿ. ನಮಸ್ಕಾರ.